ಇಲ್ಲಿಯವರೆಗೆ. ಇಲ್ಲ ಇಲ್ಲ, ನೀನೇ ಇಟ್ಟುಕೊಳ್ಳು. ನಾನು ಬೇರೆಯವರು ಧರಿಸಿದ ಬಟ್ಟೆಗಳನ್ನು ಧರಿಸುವುದಿಲ್ಲ ಎಂದು ಧನ್ಯ ಆ ಬಟ್ಟೆಗಳನ್ನು ತೆಗೆದುಕೊಳ್ಳಲು ನಿರಾಕರಿಸಿದಾಗ ಅವಳು ಆ ಬಟ್ಟೆಗಳನ್ನು ಸಹ ಪ್ಯಾಕ್ ಮಾಡಿದಳು. ಆದರೆ ವೈಭವನಿಗೆ ಅವಳು ಹೋಗುವುದರಿಂದ ಅವಳ ಹಣದಿಂದ ಆನಂದಿಸುವ ಕನಸು ಛಿದ್ರವಾಗುತ್ತಿತ್ತು. ಆದರೆ ಈಗ ಅವನಿಗೆ ಏನೂ ಮಾಡಲು ಸಾಧ್ಯವಾಗಿರಲಿಲ್ಲ. ಮುಂದುವರಿದ ಭಾಗ. ಅವಳು ಅಹನಾಳನ್ನು ತಡೆಯಲು ಬಹಳ ಪ್ರಯತ್ನಿಸಿದಳು. ಆದರೆ ಅಹನಾ ನಿಲ್ಲುವುದಿಲ್ಲ ಎಂದು ತೀರ್ಮಾನಿಸಿದಳು. ಮನದಲ್ಲಿ ಒಂದು ಭಯವೂ ಇತ್ತು. ಇಲ್ಲಿ ಇದ್ದರೆ ಬೇಡವೆಂದು ಮಾಡುವ ಯಾವುದೋ ತಪ್ಪಿನಲ್ಲಿ ಸಿಲುಕಿಕೊಳ್ಳಬಹುದು ಎಂದು. ಅದು ಅವಳಿಗೆ ಬೇಕಿರಲಿಲ್ಲ. ಜೀವನ ಒರಟಾದ ಕಾಗದದಂತೆ ಆಗಿ ಹೋಗಿದೆ ಎಂದು ಒಪ್ಪಿಕೊಂಡಳು. ಸಮಸ್ಯೆಗಳ ಗೂಡಾಗಿದೆ. ಆದರೆ ಅವಳು ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಹೊಸ ದಿನ ಹೊಸ ಆಸೆಯಂತೆ ಒಂದು ಹೊಸ ಶುಭ್ರ ಪುಟವನ್ನು ಸೇರಿಸಿ ಅದರಲ್ಲಿ ಹೊಸದೊಂದು ಸುಂದರವಾದದ್ದನ್ನು ಬರೆಯುವ ಆಸೆಯೊಂದಿಗೆ ಹೊಸ ಪ್ರಯಾಣಕ್ಕೆ ಹೊರಟಳು. ತನ್ನ ಸಮಸ್ಯೆಗಳು ಸ್ವಲ್ಪ ಕಡಿಮೆಯಾದರೆ ತನ್ನ ಸಹೋದರನನ್ನು ಹುಡುಕಬಹುದು, ಇಲ್ಲದಿದ್ದರೆ ಇದರಲ್ಲಿಯೇ ಸಿಲುಕಿಕೊಳ್ಳಬೇಕಾಗುತ್ತದೆ ಅಂದುಕೊಂಡಳು. ಫ್ಲ್ಯಾಟ್ನಿಂದ ಹೊರಗೆ ಬಂದು ಆಟೋ ಹತ್ತಿದಳು. ಸ್ವಲ್ಪ ಹೊತ್ತಿನಲ್ಲಿಯೇ ಹಿಮಾನಿಯವರ ಬಂಗಲೆಯ ಮುಂದೆ ಆಟೋ ನಿಂತಿತು. ಆಟೋ ಚಾಲಕನಿಗೆ ಬಾಡಿಗೆ ಕೊಟ್ಟು ಬಂಗಲೆಯತ್ತ ಒಂದು ನೋಟ ಹಾಕಿ ಒಳಗೆ ಬಂದಳು. ಹಿಮಾನಿಯವರು ಅವಳನ್ನು ನೋಡಿ ಸಂತೋಷ ವ್ಯಕ್ತಪಡಿಸಿದರು. ಏಕೆಂದರೆ ಅವಳನ್ನು ನೋಡಿದಾಗ ತಮ್ಮ ಸ್ವಂತ ಹೋರಾಟದ ದಿನಗಳು ನೆನಪಾದವು. ಈ ಉದ್ಯಮದಲ್ಲಿ ಯಶಸ್ವಿಯಾಗುವ ಮೊದಲು ಪ್ರತಿಯೊಬ್ಬರೂ ಈ ಉದ್ಯಮದ ಜನರೊಂದಿಗೆ ಮತ್ತು ತಮ್ಮೊಂದಿಗೆ ಹೋರಾಡಬೇಕಾಗುತ್ತದೆ. ಹೋರಾಟಗಾರರು ಮಾತ್ರ ಉಳಿದುಕೊಳ್ಳುತ್ತಾರೆ, ಇತರರು ಓಡಿ ಹೋಗುತ್ತಾರೆ. ಆದರೆ ಅಹನಾ ವಿಷಯದಲ್ಲಿ ಇದು ಸ್ವಲ್ಪ ವಿಭಿನ್ನವಾಗಿತ್ತು. ಏಕೆಂದರೆ ಅಭಿನಯ ಅವಳ ಹವ್ಯಾಸವಲ್ಲ, ಬದಲಾಗಿ ಬಲವಂತವಾಗಿ ಆಯ್ಕೆ ಮಾಡಿಕೊಂಡ ಮಾರ್ಗವಾಗಿತ್ತು. ಆದ್ದರಿಂದ ಹಿಮಾನಿಯವರು ಅವಳನ್ನು ಆಡಿಷನ್ಗೆ ಹೋಗುವಂತೆ ಒತ್ತಾಯಿಸಲಿಲ್ಲ. ಇಂದು ಅವಳು ಬಹಳ ಸರಳವಾಗಿ ಬಂದಿದ್ದನ್ನು ಗಮನಿಸಿದರು. ಆ ದಿನ ಶೂಟಿಂಗ್ನಲ್ಲಿ ನೋಡಿದಾಗ ಸಿನಿಮಾಟಿಕ್ ಸ್ಟೈಲ್ನ ಹುಡುಗಿಯೊಬ್ಬ ಸರಳ ಗೃಹಿಣಿಯಂತೆ ಬಂದಿದ್ದಳು. ಮಧ್ಯೆ ಬಿಂದಿ ಇಟ್ಟುಕೊಂಡು ಹಿಂಭಾಗದಲ್ಲಿ ಕೂದಲನ್ನು ರಬ್ಬರ್ ಬ್ಯಾಂಡ್ನಿಂದ ಕಟ್ಟಿಕೊಂಡಿದ್ದಳು. ಬೂದು ಬಣ್ಣದ ಸರಳ ಸೂಟ್. ಮೇಕಪ್ ಎಂದರೆ ಕೇವಲ ಹಗುರವಾದ ಲಿಪ್ಸ್ಟಿಕ್ ಮಾತ್ರ. ಅವಳ ಸರಳತೆ ಅವಳ ಸೌಂದರ್ಯವನ್ನು ಕಡಿಮೆ ಮಾಡುವ ಬದಲಾಗಿ ಹೆಚ್ಚಿಸಿತ್ತು. ಹಿಮಾನಿಯವರ ಕಣ್ಣು ಅವಳ ತುಟಿಯ ಬಳಿ ಇರುವ ಗುಲಾಬಿ ಬಣ್ಣದ ಗಲ್ಲದ ಮೇಲಿನ ಮಚ್ಚೆಯ ಮೇಲೆ ಸಿಲುಕಿಕೊಂಡಿತು. ತನ್ನನ್ನು ತಾನು ಹೀಗೆ ಗಮನಿಸುತ್ತಿರುವುದನ್ನು ನೋಡಿ ಅಹನಾ ಸ್ವಲ್ಪ ಕಸಿವಿಸಿಗೊಂಡಳು. ಇಂದು ಇಷ್ಟು ಸರಳವಾಗಿ ಏಕೆ ಬಂದಿರುವಿ ಎಂದು ಹಿಮಾನಿಯವರು ಕೇಳಿದರು. ಮ್ಯಾಮ್, ನಾನು ಹೆಚ್ಚಾಗಿ ಹೀಗೆಯೇ ಇರುತ್ತೇನೆ. ಇದೇ ನನ್ನ ನಿಜವಾದ ರೂಪವೂ ಹೌದು ಮತ್ತು ನಾನು ಮಾಡುತ್ತಿರುವ ಕೆಲಸಕ್ಕೆ ಇದೇ ಬಟ್ಟೆ ಸರಿ ಹೊಂದುತ್ತದೆ. ಸರಳತೆಯ ಸೊಬಗಿಗೆ ಸರಿಸಮಾನವಿಲ್ಲ. ನಿನ್ನ ಸೌಂದರ್ಯಕ್ಕೆ ಮೇಕಪ್ನ ಪದರದಲ್ಲಿ ಮುಚ್ಚಿಹೋಗಿರುವ ಮುಖಗಳು ಹೇಗೆ ಸಮಾನವಾಗುತ್ತವೆ? ನೀನು ಅತ್ಯಂತ ಸುಂದರಿ. ಹಿಮಾನಿಯವರು ಅಹನಾಳನ್ನು ಹೊಗಳಿದರು. ಆದರೆ ಅಹನಾಗೆ ಖುಷಿಯಾಗಲಿಲ್ಲ. ಏಕೆಂದರೆ ಅವಳು ಈಗ ತನ್ನ ಸೌಂದರ್ಯದ ಪ್ರಶಂಸೆ ಕೇಳಲು ಬಯಸುತ್ತಿರಲಿಲ್ಲ. ಇದೇ ಕಾರಣದಿಂದ ಅವಳು ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿದ್ದಳು. ಸುಂದರವಾಗಿ ಕಾಣುವುದು ಬೇಡ ಎಂದು ಅವಳು ಹೀಗೆ ಬಂದಿದ್ದಳು. ಅವಳ ತಾಯಿ ಆಗಾಗ ಅವಳನ್ನು ತರಾಟೆ ತೆಗೆದುಕೊಳ್ಳುತ್ತಿದ್ದರು. ಮನೆ ಕೆಲಸಕ್ಕೆ ಹೋಗುವಾಗ ಅಷ್ಟೊಂದು ಅಲಂಕಾರ ಮಾಡಿಕೊಂಡು ಹೋಗಬೇಡ ಎಂದು. ಈಗ ತಾಯಿ ಇಲ್ಲದಿದ್ದರೂ ಅವಳ ಮಾತುಗಳು ಯಾವಾಗಲೂ ಸರಿ ಎಂದು ಅವಳಿಗೆ ಅರ್ಥವಾಯಿತು. ಸ್ವಲ್ಪ ಸಮಯ ಹಿಮಾನಿಯವರು ಅಹನಾಳೊಂದಿಗೆ ಮಾತನಾಡಿದ ನಂತರ ಬಾ, ನಿನ್ನ ಕೋಣೆಯನ್ನು ತೋರಿಸುತ್ತೇನೆ ಎಂದು ಹೇಳಿ ಒಂದು ಕೋಣೆಯ ಕಡೆಗೆ ಹೋದರು. ಅಹನಾ ಅವರ ಹಿಂದೆ ಹೋದಳು. ಕೋಣೆಯನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಇಂತಹ ಭವ್ಯವಾದ ಕೋಣೆಯನ್ನು ಅವಳು ಮಾಲೀಕರ ಬಂಗಲೆಯಲ್ಲಿ ಮಾತ್ರ ನೋಡಿದ್ದಳು. ಆದರೆ ಇಂದು ಹಿಮಾನಿಯವರು ಕೂಡ ಅವಳಿಗೆ ಅದೇ ರೀತಿಯ ಕೋಣೆಯನ್ನು ನೀಡಿದ್ದರು. ನೀನು ಬಯಸಿದರೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಹುದು ಎಂದು ಹೇಳಿ ಅವರು ಹೊರಟು ಹೋದರು. ಮತ್ತು ಅಹನಾ ಆ ಕೋಣೆಯನ್ನು ಗಮನದಿಂದ ನೋಡುತ್ತಿದ್ದಳು. ಕೋಣೆಯ ಮಧ್ಯದಲ್ಲಿ ವೈಟ್ ಬಣ್ಣದ ಬೆಡ್ ಶೀಟ್ ಹೊದಿಸಿದ ಅದ್ಭುತವಾದ ಬೆಡ್ ಇತ್ತು. ಅದರ ಕೆಳಗೆ ಮೃದುವಾದ ಹಾಸಿಗೆ ಇತ್ತು. ಗೋಡೆಗಳ ಮೇಲೆ ದುಬಾರಿ ಚಿತ್ರಗಳು ಮತ್ತು ಕಿಟಕಿಯಲ್ಲಿ ರೇಷ್ಮೆಯ ದುಬಾರಿ ಪರದೆಗಳು ನೇತಾಡುತ್ತಿದ್ದವು. ಅದನ್ನು ಸ್ಪರ್ಶಿಸುವುದಕ್ಕೆ ಅವಳಿಗೆ ಹೆದರಿಕೆಯಾಗುತ್ತಿತ್ತು. ಅವಳು ಬೆಡ್ ಮೇಲೆ ಜಿಗಿದಾಗ ಅದು ಉಬ್ಬಿ ಬಂತು. ಆ ಮೋಜಿನಲ್ಲಿ ಅವಳು ಮತ್ತೆ ಮತ್ತೆ ಅದೇ ಕೆಲಸ ಮಾಡುತ್ತಿದ್ದಳು. ತನ್ನ ಮನೆಯಲ್ಲಿರುವ ಮರದ ಮಂಚದ ಮೇಲೆ ಸರಿಯಾಗಿ ಹಾಸಿಗೆ ಹಾಕದ ಕಾರಣ ತನ್ನ ಬೆನ್ನು ನೋಯುತ್ತಿತ್ತು. ಆದರೆ ಇದು ಬಹಳ ಆರಾಮದಾಯಕವಾಗಿತ್ತು. ಅವಳು ಕೈಗಳನ್ನು ಚಾಚಿ ಆರಾಮವಾಗಿ ಮಲಗಿದಳು. ಮಾಲೀಕರ ಬಂಗಲೆಯ ದೃಶ್ಯ ಅವಳ ಕಣ್ಣುಗಳ ಮುಂದೆ ತಿರುಗಿತು. ಒಮ್ಮೆ ಅವಳು ತಪ್ಪಾಗಿ ಮಾಲಕಿಯ ಬೆಡ್ನ ಮೇಲೆ ಕುಳಿತಿದ್ದಳು. ಕೋಪದಿಂದ ಮಾಲಕಿ ಅವಳನ್ನು ನೋಡಿದಾಗ ಅವಳನ್ನು ಜೀವಂತವಾಗಿ ತಿನ್ನುವಂತೆ ಅನಿಸಿತು. ಮಾಲಕಿಯ ಕಣ್ಣಿನಲ್ಲಿ ಅವಳು ಮಾಂಸದ ಚೆಂಡು ಅಲ್ಲದೆ ಕಲ್ಲಿದ್ದಲಿನ ರಾಶಿಯಂತೆ ಕಾಣುತ್ತಿದ್ದಳು. ಅವರ ಹಾಸಿಗೆಯನ್ನು ಕೊಳಕು ಮಾಡಿದ್ದಳು. ಮೊದಲು ಅವಳು ಅಷ್ಟು ಕಿರಿಕಿರಿ ಮಾಡುತ್ತಿರಲಿಲ್ಲ. ಆದರೆ ಚಿಕ್ಕ ಮಾಲೀಕನೊಂದಿಗೆ ಅವಳ ಹೆಚ್ಚುತ್ತಿದ್ದ ಸಂಬಂಧ ಅವಳಿಗೆ ಇಷ್ಟವಾಗಲಿಲ್ಲ. ಹೀಗಾಗಿ ಅವಳನ್ನು ಅವಮಾನಿಸಿ ತನ್ನ ಕೋಪವನ್ನು ತೀರಿಸಿಕೊಳ್ಳುತ್ತಿದ್ದಳು ಮತ್ತು ಅವಳು ಕೆಲಸದವಳು ಎಂಬುದನ್ನು ಮರೆಯಬಾರದು ಎಂದು ತಿಳಿಸುತ್ತಿದ್ದಳು. ಆ ಕ್ಷಣದಲ್ಲಿಯೇ ಅವಳು ಬೆಡ್ಶೀಟನ್ನು ಎತ್ತಿಕೊಂಡು ತೊಳೆಯಲು ಹೋದಳು.
ಮತ್ತು ಯಾವಾಗಲೂ ಇಲ್ಲಿನ ದುಬಾರಿ ವಸ್ತುಗಳನ್ನು ಮುಟ್ಟಬೇಡ ಅಥವಾ ನಿನ್ನ ಕೆಟ್ಟ ಕಣ್ಣುಗಳಿಂದ ನೋಡಬೇಡ. ನಿನ್ನ ಸ್ಥಾನ ನೆಲದ ಮೇಲೆ. ಇಲ್ಲಿ ಕುಳಿತುಕೊಳ್ಳುವ ಆಲೋಚನೆ ಮಾಡಬೇಡ ಮತ್ತು ಇದನ್ನು ಮರೆಯಬೇಡ ಎಂದು ಎಚ್ಚರಿಕೆ ನೀಡಿದಳು. ಮಾಲಕಿಯ ಅವಮಾನವನ್ನು ಸಹಿಸಿಕೊಳ್ಳುವುದನ್ನು ಹೊರತು ಅವಳಿಗೆ ಬೇರೆ ದಾರಿ ಇರಲಿಲ್ಲ. ಹಾಗಾಗಿ ತಲೆ ಬಾಗಿಸಿ ಅವಳ ತರಾಟೆ ಕೇಳುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಅವಳು ಎದ್ದು ನಿಂತು ಕಿಟಕಿಯ ಬಳಿ ಹೋಗಿ ಪರದೆಯನ್ನು ತೆರೆದಳು. ಅವಳ ಕಣ್ಣಿಗೆ ನೀಲಿ ಸಮುದ್ರ ಕಾಣಿಸಿತು. ವಾವ್, ಎಷ್ಟು ಸುಂದರವಾದ ಸ್ಥಳ! ಅವಳ ಗುಲಾಬಿ ತುಟಿಗಳಲ್ಲಿ ನಗು ಬೀರುತ್ತಿತ್ತು. ಏಕೆ ಎಂದು ಗೊತ್ತಿಲ್ಲ, ಆದರೆ ಇಲ್ಲಿಗೆ ಬಂದಾಗ ಅವಳು ಸುರಕ್ಷಿತವಾಗಿ ಮತ್ತು ಸಂತೋಷವಾಗಿರುವಂತೆ ಅನಿಸುತ್ತಿತ್ತು. ಬಹುಶಃ ಏಕೆಂದರೆ ಇಲ್ಲಿನ ಮಾಲಕಿ ಪುರುಷ ಅಲ್ಲ, ಹೆಣ್ಣು. ಪುರುಷರನ್ನು ಅವಳು ಹೆದರಿಸುತ್ತಿದ್ದಳು. ಬಡ ಮತ್ತು ನಿರ್ಬಳಲೆಂದು ತಿಳಿದು ಎಲ್ಲರೂ ಅವಳನ್ನು ಕೆಟ್ಟದಾಗಿ ನೋಡುತ್ತಿದ್ದರು. ಅವಳನ್ನು ಪಡೆಯಲು ಎಲ್ಲರೂ ಬಯಸುತ್ತಿದ್ದರು. ಅವಳ ತಾಯಿಗೆ ಇದರ ಅರಿವು ಇತ್ತು. ಹಾಗಾಗಿ ಒಂದು ದಿನ ಅವಳು ಹೊಸ ಬಟ್ಟೆ ಹಾಕಿಕೊಂಡು ಮಾಲೀಕರ ಮನೆಗೆ ಹೋಗಲು ಹೊರಟಾಗ ಅವಳ ತಾಯಿ ಅವಳನ್ನು ತಡೆದಳು. ಅಹನಾ, ಹಾ ಅಮ್ಮ, ಭಗವಂತನು ನಿನ್ನನ್ನು ಮೊದಲೇ ಇಷ್ಟೊಂದು ಸುಂದರವಾಗಿ ಸೃಷ್ಟಿಸಿದ್ದಾನೆ. ಇದಕ್ಕಿಂತ ಹೆಚ್ಚು ಅಲಂಕಾರ ಮಾಡಿಕೊಳ್ಳುವ ಅಗತ್ಯವಿಲ್ಲ ಎಂದು ಹೇಳಿ ಅವರು ಅವಳ ಕೂದಲನ್ನು ಅಸ್ತವ್ಯಸ್ತಗೊಳಿಸಿದರು. ಅವಳಿಗೆ ಕೋಪ ಬಂತು. ಏನು ಮಾಡಿದ್ರಿ ನೀವು ಎಂದು ಅಹನಾ ಕೇಳಿದಳು. ಬಡವರ ಮಗಳು ಸುಂದರ ಹೂವಿನಂತೆ ಎಲ್ಲರನ್ನೂ ಆಕರ್ಷಿಸುತ್ತಾಳೆ. ಅದು ಗಿಡದಲ್ಲಿರುವಾಗ ಎಲ್ಲರನ್ನೂ ಆಕರ್ಷಿಸುತ್ತದೆ. ಆದರೆ ಜನರು ಅದನ್ನು ಕಿತ್ತುಕೊಂಡು ಸ್ವಲ್ಪ ಸಮಯ ಆನಂದಿಸಿ ನಂತರ ಕಾಲುಗಳ ಕೆಳಗೆ ಹಾಕಿಬಿಡುತ್ತಾರೆ ಎಂದು ಹೇಳಿದರು. ಅಮ್ಮನ ಮಾತುಗಳನ್ನು ಅವಳು ಆಗ ಅರ್ಥ ಮಾಡಿಕೊಳ್ಳಲಿಲ್ಲ. ಅರ್ಥ ಮಾಡಿಕೊಂಡಿದ್ದರೆ ಇಷ್ಟು ನೊಂದಿರುತ್ತಿರಲಿಲ್ಲ. ಆದರೆ ಅನುಭವದಿಂದಲೇ ಜ್ಞಾನ ಬರುತ್ತದೆ ಎನ್ನುತ್ತಾರೆ. ಅವಳು ಅನೇಕ ಬಾರಿ ಬಿದ್ದು ಎದ್ದಿದ್ದಾಳೆ. ಈಗ ಅವಳಿಗೆ ಏನನ್ನೂ ಮಾಡುವ ಶಕ್ತಿ ಇಲ್ಲದಂತೆ ಅನಿಸುತ್ತಿದೆ. ಅಹನಾ ಎಂದು ಹಿಮಾನಿಯವರು ಕರೆದಾಗ ಅವಳಿಗೆ ಆಶ್ಚರ್ಯವಾಯಿತು. ಹಾ ಮೇಡಮ್, ಬೇಗ ಹೊರಗೆ ಬಾ, ಅಲ್ಲಿ ಒಬ್ಬಳೇ ಏಕೆ ಇದ್ದೀಯಾ ಅಂತ ಹೇಳಿದಾಗ ಅವಳು ಹೊರಗೆ ಬಂದಳು. ಅವಳು ಅವರಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿದಳು. ಅವರು ಅವಳ ಅಡುಗೆಯನ್ನು ಬಹಳ ಪ್ರಶಂಸಿಸಿದರು. ಊಟ ಮಾಡಿ ಅವರು ಹೊರಗೆ ಹೋದರು. ಆಗ ಅಹನಾ ಮನೆಯಲ್ಲಿ ಒಬ್ಬಳೇ ಇದ್ದಳು. ಅಲ್ಲಿ ಒಬ್ಬ ಗಾರ್ಡನ್ನಲ್ಲಿ ಕೆಲಸ ಮಾಡುವವನು, ಮತ್ತೊಬ್ಬ ಮನೆ ಕೆಲಸ ಮಾಡುವವನು ಮತ್ತು ಒಬ್ಬ ಅಡುಗೆ ಮಾಡುವವನು ಇದ್ದರು. ಅವರಿಗೆ ಸಹಾಯ ಮಾಡಲು ಇನ್ನೊಬ್ಬರು ಇದ್ದರು. ಒಟ್ಟು 8 ಅಥವಾ 10 ಜನ ಇದ್ದರು. ಅವರೆಲ್ಲರೂ ಅಲ್ಲಿಯೇ ಊಟ ಮಾಡುತ್ತಿದ್ದರು. ಅಹನಾ ಅಲ್ಲಿನ ಕೆಲಸವನ್ನು ಕಲಿತು ಅದನ್ನು ಮಾಡಲು ಪ್ರಾರಂಭಿಸಿದಳು. ಅವಳಿಗೆ ಅದರಲ್ಲಿ ಯಾವುದೇ ತೊಂದರೆ ಇರಲಿಲ್ಲ. ಅವಳು ಅಡುಗೆ ಮಾಡುವವರೊಂದಿಗೆ ಅಡುಗೆ ಮಾಡುತ್ತಿದ್ದಳು ಮತ್ತು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಡುತ್ತಿದ್ದಳು. ಉಳಿದ ಸಮಯದಲ್ಲಿ ಅವಳು ಹಿಮಾನಿಯವರನ್ನು ನೋಡಿಕೊಳ್ಳುತ್ತಿದ್ದಳು. ಅವರ ಬಟ್ಟೆಗಳನ್ನು ಸಿದ್ಧ ಮಾಡುತ್ತಿದ್ದಳು. ತಿನ್ನುವ ಮತ್ತು ಇತರ ಅಗತ್ಯ ವಸ್ತುಗಳನ್ನು ನೋಡಿಕೊಳ್ಳುತ್ತಿದ್ದಳು. ಅವರ ಕೋಣೆಯನ್ನು ಸ್ವಚ್ಛ ಮಾಡುತ್ತಿದ್ದಳು. ಕೆಲವೊಮ್ಮೆ ಹಿಮಾನಿಯವರು ಆಯಾಸಗೊಂಡಾಗ ಅವರ ತಲೆಯನ್ನು ಮಸಾಜು ಮಾಡುತ್ತಿದ್ದಳು. ಅವಳು ಹಿಮಾನಿಯವರ ತಲೆಗೆ ಎಣ್ಣೆ ಹಚ್ಚಿ ಮಸಾಜು ಮಾಡುತ್ತಿದ್ದಳು. ಒಂದು ವಾರದಲ್ಲಿ ಅವಳ ಕಾಳಜಿಯಿಂದ ಹಿಮಾನಿಯವರು ಅವಳನ್ನು ತುಂಬ ನಂಬಲು ಶುರು ಮಾಡಿದ್ದರು. ಅಹನಾಗೂ ಕೂಡ ಹಿಮಾನಿಯವರ ಮೇಲೆ ಅಷ್ಟೇ ಪ್ರೀತಿ ಬೆಳೆದಿತ್ತು. ಹಿಮಾನಿಯವರು ಎಲ್ಲಿಗೆ ಹೋದರೂ ಅವಳು ಅವರೊಂದಿಗೆ ಹೋಗುತ್ತಿದ್ದಳು. ಹೊರಗೆ ಹೋಗುವ ಮೊದಲು ಹಿಮಾನಿಯವರ ಮೇಕಪ್ ಬಾಕ್ಸ್ ಮತ್ತು ಹ್ಯಾಂಡ್ ಬ್ಯಾಗ್ನಲ್ಲಿ ಏನಿದೆ ಏನಿಲ್ಲ ಎಂದು ನೋಡಿಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ಸಂಜೆ ಹೊತ್ತು ಹಿಮಾನಿಯವರು ಅವಳನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿದ್ದರು. ಅವರು ಒಬ್ಬಳೇ ಇದ್ದಿದ್ದರಿಂದ ಅಹನಾ ಅವರ ಒಂಟಿತನವನ್ನು ತುಂಬಿದಳು ಮತ್ತು ಅಹನಾಗೂ ಅವರೊಂದಿಗೆ ಸಮಯ ಕಳೆಯಲು ಇಷ್ಟವಾಗುತ್ತಿತ್ತು. ಅವಳಿಗೆ ತನ್ನ ಸಹೋದರನ ಬಗ್ಗೆ ಕಾಳಜಿ ಇತ್ತು. ಹಿಮಾನಿಯವರನ್ನು ಕೇಳಿ ತನ್ನ ಸಹೋದರ ಕಳೆದು ಹೋದ ಬಗ್ಗೆ ದೂರು ದಾಖಲಿಸಿದಳು ಮತ್ತು ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಳು. ಆದರೆ ತನ್ನ ಸಹೋದರನ ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಅಹನಾ ತುಂಬ ದಿನಗಳ ನಂತರ ಇಷ್ಟೊಂದು ಶಾಂತಿಯಾಗಿ ಸಮಯ ಕಳೆಯುತ್ತಿದ್ದಳು. ಆದರೆ ಅವಳಿಗೆ ಗೊತ್ತಿರಲಿಲ್ಲ ರುದ್ರಪ್ರತಾಪ ಅವಳನ್ನು ಹುಡುಕಲು ಮುಂಬೈಗೆ ಬಂದಿದ್ದಾನೆ ಎಂದು. ಆದರೆ ಅವಳು ಹಿಮಾನಿಯವರೊಂದಿಗೆ ಇರುವವರೆಗೂ ಅವಳು ಸುರಕ್ಷಿತವಾಗಿದ್ದಳು. ಅಹನಾಳ ಜೀವನ ಚೆನ್ನಾಗಿ ಸಾಗುತ್ತಿತ್ತು. ಅವಳು ತನ್ನ ಹಳೆಯ ದಿನಗಳನ್ನು ಮರೆತು ಹೋಗಲು ಪ್ರಯತ್ನಿಸುತ್ತಿದ್ದಳು. ಹಿಮಾನಿಯವರ ಒತ್ತಾಯದ ಮೇರೆಗೆ ಅವಳು ಶೂಟಿಂಗ್ಗೆ ಹೋಗಲು ಪ್ರಾರಂಭಿಸಿದಳು. ಅಲ್ಲಿ ಅವಳು ಹಿಮಾನಿಯವರ ಆಹಾರದ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಿದ್ದಳು. ಒಂದು ದಿನ ಮಧ್ಯಾಹ್ನದ ಸಮಯದಲ್ಲಿ ಬಾಗಿಲು ಬಡಿದಾಗ ಅವಳು ಬಾಗಿಲು ತೆರೆದರೆ ಇಬ್ಬರು ಹುಡುಗರು ನಿಂತಿದ್ದರು. ನೀವು ಯಾರು ಎಂದು ಅವಳು ಕೇಳಿದಳು. ಈ ರೀತಿ ಕೇಳಲು ನೀನು ಯಾರು, ನೀನು ನಮ್ಮ ಮನೆಯಲ್ಲಿ ಏನು ಮಾಡುತ್ತಿದ್ದೀಯಾ ಅಂತ ಹಿಮಾನಿಯವರ ಮಗ ಭೂಮಿಕ್ ಕೋಪದಿಂದ ಕೇಳಿದನು. ಅವನ ವಯಸ್ಸು 23 ಅಥವಾ 24 ವರ್ಷ ಇರಬಹುದು. ಅವನ ದೊಡ್ಡ ದೇಹ ಮತ್ತು ಅವನ ಭುಜದವರೆಗಿನ ಕೂದಲು ಅವನನ್ನು ಇನ್ನೂ ಕಠೋರವಾಗಿ ಕಾಣುವಂತೆ ಮಾಡುತ್ತಿತ್ತು. ಅವನೊಂದಿಗೆ ಅವನ ಸೋದರಳಿಯ ಅರ್ಜಿತ್ ಇದ್ದನು. ಅವನು ಅಧ್ಯಯನ ಮುಗಿಸಿ ಇಲ್ಲಿಗೆ ಬಂದಿದ್ದನು. ಭೂಮಿಕ್ನ ಈ ರೀತಿಯ ಮಾತು ಅಹನಾಳಿಗೆ ಇಷ್ಟವಾಗಲಿಲ್ಲ. ಆದ್ದರಿಂದ ಅವಳು ಮೌನವಾಗಿದ್ದಳು. ಸ್ವಲ್ಪ ಸಮಯದವರೆಗೆ ಶಾಂತವಾಗಿದ್ದ ಅಹನಾಳ ಜೀವನದಲ್ಲಿ ಮತ್ತೆ ಇಬ್ಬರು ಜನರು ಪ್ರವೇಶಿಸಿದರು. ನೀನು ಯಾರು ಎಂದು ಅವನು ಕೇಳಿದನು.
ನಾನು ಇಲ್ಲಿ ಕೆಲಸ ಮಾಡುತ್ತೇನೆ ಎಂದು ಅಹಾನ ಹೇಳಿದಳು. ಹೊಸ ಕೆಲಸದವಳ ಅವನು ಅವಳನ್ನು ಗಮನಿಸದೆ ಕೇಳಿದನು ಮತ್ತು ಒಳಗೆ ಬಂದನು. ಹೌದು ಎಂದು ಅವಳು ನಿಧಾನವಾಗಿ ಹೇಳಿ ಮೌನವಾದಳು. ಅವನು ತನ್ನ ಬ್ಯಾಗನ್ನು ಒಂದು ಮೂಲೆಯಲ್ಲಿ ಎಸೆದು 2 ಕೈಗಳನ್ನು ಹರಡಿ ಸೋಫಾದಲ್ಲಿ ವಿಶ್ರಾಂತಿ ಪಡೆದನು. ಅವನ ಹಿಂದೆ ಅವನ ವಯಸ್ಸಿನ ಇನ್ನೊಬ್ಬ ಹುಡುಗ ಬಂದನು. ಅವನು ಸ್ವಲ್ಪ ತೆಳ್ಳಗಿದ್ದನು. ಕಣ್ಣುಗಳಿಗೆ ಕನ್ನಡಕ ಹಾಕಿಕೊಂಡಿದ್ದನು. ಟೀ ಶರ್ಟ್ ಮತ್ತು ಜೀನ್ಸ್ ಧರಿಸಿದ್ದನು. ಅವನು ಕೂಡ ಕುಳಿತುಕೊಂಡನು. ಇವನು ಅವನ ಸೋದರಳಿಯನಾಗಿರಬಹುದು ಎಂದು ಅಹಾನ ಊಹಿಸಿದಳು. ಇಲ್ಲಿ ಕೇಳು ಎಂದು ಭೂಮಿಕ್ ಕೂಗಿದನು. ಹೇಳಿ ಎಂದಳು ಅಹಾನ. 2 ಗ್ಲಾಸ್ ನೀರು ತಂದುಕೊಡು ಎಂದು ಅವನು ಹೇಳಿದನು. ಸರಿ ತರುತ್ತೇನೆ ಅಂತ ಹೇಳಿ ಅವಳು ಅಡುಗೆ ಮನೆಗೆ ಹೋಗಿ 2 ಗ್ಲಾಸ್ನಲ್ಲಿ ನೀರು ತಂದುಕೊಟ್ಟಳು. ನಿನ್ನ ಹೆಸರು ಏನು ಎಂದು ಕನ್ನಡಕ ಹಾಕಿದವನು ಅವಳನ್ನು ನಿಧಾನವಾಗಿ ಕೇಳಿದನು. ಅಹಾನ ಎಂದಳು. ಬಹಳ ಒಳ್ಳೆಯ ಹೆಸರು, ಒಳ್ಳೆಯದು. ಇದನ್ನು ಹೇಳು ಅಹಾನ, ಅತ್ತೆ ಎಷ್ಟು ಹೊತ್ತಿಗೆ ಬರುತ್ತಾರೆ ಎಂದು ಕೇಳಿದನು. ನೀವು ಅವರ ಸೋದರಳಿಯನೇ ಎಂದು ಅಹಾನ ಕೇಳಿದಳು. ಹೌದು ಎಂದನು. ಏನನ್ನೂ ಹೇಳಿ ಹೋಗಿಲ್ಲ. ನಾನು ಮೇಡಮ್ಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರುತ್ತಾರೆ ಅಂತ ಕೇಳುತ್ತೇನೆ ಎಂದು ಅಹಾನ ಹೇಳಿದಳು. ಬಿಡು, ನಾನೇ ಕೇಳುತ್ತೇನೆ ಎಂದು ಭೂಮಿಕ್ ಅವಳನ್ನು ನಿರಾಕರಿಸಿ ಹಿಮಾನಿಯವರಿಗೆ ಕರೆ ಮಾಡಿದನು. ಅಮ್ಮ, ನಾನು ಭೂಮಿಕ್, ನಾನು ಮನೆಗೆ ಬಂದಿದ್ದೇನೆ. ನೀವು ಎಷ್ಟೊತ್ತಿಗೆ ಬರುತ್ತೀರಿ ಎಂದು ಕೇಳಿದನು. ಸ್ವಲ್ಪ ತಡವಾಗಬಹುದು, ಆದರೆ ಅಹಾನ ಇದ್ದಾಳೆ ಅಲ್ಲಿ, ಹಿಮಾನಿಯವರು ಹೇಳಿದರು. ನೀವು ಹೊಸ ಕೆಲಸದವಳನ್ನು ಇಟ್ಟಿದ್ದೀರಾ ಎಂದು ಅವನು ಕೇಳಲು, ಕೆಲಸದವಳಲ್ಲ, ಅವಳು ನನ್ನ PA ಎಂದು ಹಿಮಾನಿಯವರು ಹೇಳಿದರು. PA ಆಗಿದ್ದರೆ ಇಲ್ಲಿ ಏನು ಮಾಡುತ್ತಿದ್ದಾಳೆ ಎಂದು ಅವನು ಪ್ರಶ್ನಿಸಿದನು. ನಾನು ನಂತರ ಹೇಳುತ್ತೇನೆ, ನೀನು ಅವಳಿಗೆ ಫೋನ್ ಕೊಡು, ನಾನು ಅವಳೊಂದಿಗೆ ಮಾತನಾಡುತ್ತೇನೆ ಎಂದು ಹಿಮಾನಿಯವರು ಹೇಳಿದಾಗ ಭೂಮಿಕ್ ಅವಳಿಗೆ ಫೋನ್ ಕೊಟ್ಟನು. ಅಹಾನ, ಹಿಮಾನಿಯವರು ಅಹಾನಾಗೆ ಕರೆದರು. ಹೇಳಿ ಮೇಡಮ್ ಎಂದು ಅಹಾನ ಹೇಳಿದಳು. ಭೂಮಿಕ್ ಮತ್ತು ಅರ್ಜಿತ್ ಬಂದಿದ್ದಾರೆ ಎಂದಾಗ ಹಾ ಮೇಡಮ್ ಎಂದಳು. ಅವರಿಗೆ ಊಟ ಹಾಕು, ಅಷ್ಟರಲ್ಲಿ ನಾನು ಬರುತ್ತೇನೆ ಎಂದು ಹಿಮಾನಿಯವರು ಅಹಾನಾಗೆ ಊಟ ಬಡಿಸುವಂತೆ ಹೇಳಿದರು. ನಂತರ ಅವಳು ಫೋನನ್ನು ಭೂಮಿಕ್ಗೆ ಹಿಂತಿರುಗಿಸಿ ಅಡುಗೆ ಮನೆಗೆ ಹೋದಳು. ಏನು ಮಾಡಿದ್ದಳೋ ಅದನ್ನು ಡೈನಿಂಗ್ ಟೇಬಲ್ನಲ್ಲಿ ಇಟ್ಟು ಅವರಿಗೆ ಬಡಿಸಿದಳು. ಅಹಾನ, ಈ ಅಡುಗೆಯನ್ನು ನೀನೇ ಮಾಡಿದೆಯಾ ಎಂದು ಅರ್ಜಿತ್ ತಿನ್ನುತ್ತಾ ಕೇಳಿದನು. ಹೌದು, ಕೆಲವನ್ನು ನಾನು ಮತ್ತು ಕೆಲವನ್ನು ಕುಕ್ಕು ಮಾಡಿದರು ಎಂದಳು ಅಹಾನ. ಬಹಳ ಚೆನ್ನಾಗಿದೆ ಎಂದು ಅವನು ಹೇಳಲು ಧನ್ಯವಾದಗಳು ಎಂದು ಅಹಾನ ನಗುತ್ತಾ ಹೇಳಿದಳು. ಅರ್ಜಿತ್ ಕೂಡ ಮುಗುಳ್ನಕ್ಕನು. ಈಗ ಅವರಿಬ್ಬರು ವಿಶ್ರಾಂತಿ ಪಡೆಯಲು ತಮ್ಮ ಕೋಣೆಗೆ ಹೋದರು. ಅಹಾನ ಎಲ್ಲ ಪಾತ್ರೆಗಳನ್ನು ತೆಗೆದುಕೊಂಡು ಅಡುಗೆ ಮನೆಗೆ ಹೋಗಿ ಇಟ್ಟಳು ಮತ್ತು ಅವಳು ಕೂಡ ತನ್ನ ಕೋಣೆಗೆ ಬಂದಳು. ಸ್ವಲ್ಪ ಸಮಯದ ನಂತರ ಹಿಮಾನಿಯವರು ಬಂದರು. ಭೂಮಿಕ್ ಮತ್ತು ಅರ್ಜಿತ್ ಅವರನ್ನು ನೋಡಿ ಬಹಳ ಸಂತೋಷಪಟ್ಟರು. ಅವರು ಬಹಳ ಸಮಯ ಮಾತನಾಡುತ್ತಿದ್ದರು. ಭೂಮಿಕ್, ನೀನು ಈಗ ಏನು ಮಾಡುತ್ತೀಯಾ ಅಂತ ಅರ್ಜಿತ್ಗೆ ಹೇಳು ಅಂತ ಹಿಮಾನಿಯವರು ಹೇಳಿದರು. ಮುಂದುವರಿಯುವುದು.